ಹಲೋ ಫ್ರೆಂಡ್ಸ್, ಹೆಂಗದಿರಿ ಎಲ್ಲಾರು? ನೀವೆಲ್ಲರೂ ಮಸ್ತ್ ಅದ್ರಿ ಅಂತ ಹೇಳಿ ನಾ ಅನ್ಕೊಂಡಿನಿ. ನಾನು ಭಾರಿ ಅಂದ್ರೆ ಭಾರಿ ಅದೀನಿ ನೋಡ್ರಿ. ನಾನಿನ್ ಸ್ವಲ್ಪ ಹುಡುಗಿ ಕಲ್ಬರ್ಗಿ ಬೇಡಗಿ. ವೆಲ್ಕಮ್ ಬ್ಯಾಕ್ ಟು ಕಲ್ಬರ್ಗಿ ಪ್ರಿನ್ಸಸ್ ಮಿಸ್ ರೇಷ್ಮಾ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದ್ರಿ ಫ್ರೆಂಡ್ಸ್? ಬಹಳ ದಿನ ಆದ್ಮೇಲೆ ನಾನು ಲಾಗ್ನ ಮಾಡ್ಲತ್ತೀನಿ. ಕೆಲವು ಕಾರಣಾಂತರಗಳಿಂದ ಲಾಗ್ನ ಮಾಡಕ್ಕಾಗಿಲ್ಲ. ಬಹಳ ಮಂದಿ ಕೇಳತ್ತಿದ್ರಿ ಯಾಕೆ ವಿಡಿಯೋಗಳು ಮಾಡಲಾಗಿರಿ ಅಂತೇಳಿ. ಇನ್ಸ್ಟಾಗ್ರಾಮ್ದ ಅಷ್ಟೇ, ಯೂಟ್ಯೂಬ್ ಬ್ಲಾಗ್ ಅಷ್ಟೇ ಅಲ್ಲ, ಇನ್ಸ್ಟಾಗ್ರಾಮ್ದಾಗ ಕೂಡ ನಾನು ವಿಡಿಯೋಸ್ಗಳನ್ನ ಮಾಡಿಲ್ಲ. ಸ್ವಲ್ಪ ಬಹಳ ಅಂದ್ರೆ ಬಹಳ ಬ್ಯುಸಿ ಇದೆ, ಸ್ವಲ್ಪ ಮೂಡೂ ಇರಲಿಲ್ಲ. ಸೊ ಹಾಗಾಗಿ ಮಾಡಕ್ ಆಗಿಲ್ಲ. ಇನ್ನು ಮುಂದೆ ಕಂಟಿನ್ಯೂ ಮಾಡ್ತೀನಿ. ಬರ್ರಿ ಫ್ರೆಂಡ್ಸ್, ನಾಷ್ಟ ಮಾಡೋಣ. ನನ್ನ ನಾಷ್ಟ ಚಪಾತಿ ಮತ್ತು ಎಗ್ ಬ್ರಿಡ್ಜ್. ಏನಪ್ಪಾ ಅಂತಂದ್ರೆ, ನಾನು ಡಯಟ್ ಮಾಡತ್ತೀನಿ. ಡಯಟ್ ಅಂದ್ರೆ ಯಾವುದೇ ಥರದ ಆಳು ಮುಳು ಹಿಂಗ ನಾನು ಇದು ಮಾಡ್ಲತ್ತಿಲ್ಲ. ಡಯಟ್ ಮೀನ್ಸ್ ನಾನು ತಿನ್ನೋ ಕ್ವಾಂಟಿಟಿನ ಕಮ್ಮಿ ಮಾಡ್ಕೊಂಡಿನಿ ಅಷ್ಟೇ. ಅದು ಬಿಟ್ಟರೆ ನಾನು ಡಯಟ್ ಮಾಡ್ಲತ್ತೀನಿ ಅಂದ್ರೆ ಅದು ಬಿಟ್ಟಿನಿ ಇದು ಬಿಟ್ಟಿನಿ ಏನು ಬಿಟ್ಟಿಲ್ಲ, ಎಲ್ಲ ತಿಂತೀನಿ. ಬಟ್ ಕ್ವಾಂಟಿಟಿ ಕಮ್ಮಿ. ಈಗ ವ್ಯಾಯಾಮ ಮಾಡಬೇಕು, ವಾಕಿಂಗ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಮತ್ತು ಕೆಲವೊಂದು ಎಕ್ಸಸೈಸ್ಗಳನ್ನು ಮಾಡಬೇಕು ಅಂತಂದು ಬಹಳ ಮಂದಿ ಅಂದ್ರು. ಬಟ್ ಅವೆಲ್ಲ ನನ್ನ ಕೈಲಿ ಆಗಂಗಿಲ್ಲ ಮಾಡ್ಲಿಕ್ಕೆ. ಯಾಕಂತಂದ್ರೆ ನನಗೆ ಅಷ್ಟು ಟೈಮ್ನು ಇರಂಗಿಲ್ಲ. ಸೊ ಆದ ಕಾರಣ ನಾನು ಅದನ್ನ ಯಾವುದು ಮಾಡಿದೆ ನನಗೆ ತಿಳಿದಂಗೆ ಒಂದು ಡಯಟ್ ಮಾಡತ್ತೀನಿ. ಏನಪ್ಪ ಅಂತಂದ್ರೆ ಬರೀ ಚಪಾತಿ ಊಟ ಮಾಡತ್ತೀನಿ. ಬೆಳಗ್ಗೆ ಒಂದೇ ಚಪಾತಿ ಊಟ ಮಾಡ್ತೀನಿ, ಮಧ್ಯಾಹ್ನ 2 ಚಪಾತಿ ಊಟ ಮಾಡ್ತೀನಿ, ನೈಟ್ ಸ್ವಲ್ಪ ರೈಸ್ ಊಟ ಮಾಡ್ತೀನಿ. ಹೊಟ್ಟೆ ತುಂಬಲಕ್ಕ ಇನ್ನೊಂದು 2 ತುತ್ತು ಕಮ್ಮಿ ಅದನ್ನ ಹಾಕಿ ಊಟ ಸಾಕು ಮಾಡಿಬಿಡ್ತೀನಿ. ಇಷ್ಟು ನಾವು ಮಾಡಿದ್ರೆ ಆರಾಮ್ಸೆ ನಾವು ದಪ್ಪ ಇದ್ದವ್ರು ತೆಳ್ಳಗಾಗ್ಬೋದು. ನಾನು ಅಷ್ಟು ದಪ್ಪ ಇಲ್ಲ, ಬಟ್ ಅಂದ್ರೂ ನನ್ಗೆ ಯಾಕಂತಂದ್ರೆ ನಾನು 47 kg ಇದ್ದಾಗ 54 kg ಆಗೀನಿ. ಸೊ ಹೆಚ್ಚಿಗೆ ಏನಾಗ್ಯದಲ್ಲ ಅದನ್ನೇ ಭಾಳ ಹೆಚ್ಚಿಗೆ ಅನ್ಸಕತ್ತೈತಿ ನನಗೆ. ಅದ್ರಾಗ ಒಂದು 5 kg ಇಳಿಸ್ಬೇಕನ್ನೋದು ನಂದು. ನನಗೆ ಸರಿ ಹೊಂದಾಗತ್ತಿಲ್ಲ ಈ ವೆಯ್ಟ್, ಅದ್ರಿಂದ ಭಾಳ ಪ್ರಾಬ್ಲಮ್ ಆಗತೈತಿ. ಇನ್ನೊಂದೇನು ಅಂತಂದ್ರೆ, ಉಪವಾಸ ಇರೋದ್ರಿಂದ ನಮ್ಮ ಏನಂತಾರೆ ವೆಯ್ಟ್ ಕಮ್ಮಿ ಆಗಂಗಿಲ್ಲ. ಸೊ ಉಲ್ಟಾ ಅದರಿಂದ ಬಹಳ ಪ್ರಾಬ್ಲಮ್ಸ್ಗಳಾಗ್ತವೆ. ಸೊ ಉಪವಾಸ ಇರಬಾರ್ದು. ಹೊಟ್ಟೆಗೆ ಎಷ್ಟು ಉಪವಾಸ ಇರ್ತದಲ್ಲ ಅವಾಗ ಆಸಿಡಿಟಿ ಜಾಸ್ತಿ ಆಗೋಕ್ಕೆ ಚಾಲು ಆಗ್ತೈತಿ. ಸೊ ಹಾಗಾಗಿ ಹೊಟ್ಟೆನ ಉಪವಾಸನೇ ಇಡೋದಿಲ್ಲ, ಒಂದು ಚಪಾತಿ ಕೊಟ್ಟು ಬಿಡೋದು ಅಷ್ಟೇ. ಹೊಟ್ಟೆ ಒಂದು ಚಪಾತಿ ಊಟ ಮಾಡಿದ್ವಿ ಅಂತಂದ್ರೆ ಈ ಮಧ್ಯಾಹ್ನ 1:30-2:00ವರೆಗೂ ಆರಾಮ್ಸೆ ಇರ್ತೈತಿ, ತಣ್ಣಗಿರ್ತೈತಿ. ಹೊಟ್ಟೆ ಹಸಿದ್ರೂ ಪರವಾಗಿಲ್ಲ, ಸ್ವಲ್ಪ ಜಲ್ದಿನೇ ಹೊಟ್ಟೆ ಹಸಿತೈತಿ. ಯಾಕಂದ್ರೆ ಒಂದೇ ಚಪಾತಿ ತಿಂದಿರ್ತಿರಲ್ಲ ಬೆಳಗ್ಗೆ, ಜಲ್ದಿನೇ ಹೊಟ್ಟೆ ಹಸಿತೈತಿ. ಬಟ್ ಆದ್ರೂ ಅದಕ್ಕೇನು ಪ್ರಾಬ್ಲಮ್ ಆಗಂಗಿಲ್ಲ. ಮತ್ತೆ 2 ಗಂಟೆಗೆ ಒಂದು 2 ಚಪಾತಿ ತಿಂದಿವಿ ಅಂತಂದ್ರೆ ಮತ್ತೆ ರಾತ್ರಿ 10 ಗಂಟೆವರೆಗೂ ಆರಾಮ್ಸೆ ಇರ್ಬೋದು. ಅಂದ್ರೆ ಹೊಟ್ಟೆ ಖಾಲಿ ಇಟ್ಟು ಗೇಸಿಂದ ಆಸಿಡಿಟಿ ಆಗೋದು ಅದು ಬಹಳ ಪ್ರಾಬ್ಲಮ್ ಆಗ್ತೈತಿ ಮುಂದೆ. ಸೊ ಹಂಗೆಲ್ಲ ಮಾಡಕ್ಕೆ ಹೋಗ್ಬಿಟ್ಟು ಕ್ವಾಂಟಿಟಿನ ಕಮ್ಮಿ ತಿಂದು ಗೇಸಿಂದ ಬಾಡಿ ವೆಯ್ಟ್ನ ಇಳಿಸ್ಬೋದು ಅನ್ನೋದು ಒಂದು ನನ್ನ ನಂಬಿಕೆ. ಸೊ ಹಾಗಾಗಿ ನಾನು ಹಂಗೆ ಮಾಡ್ಲತ್ತೀನಿ. ರೈಸ್ನ ಕಮ್ಮಿ ಮಾಡೀನಿ ಆ್ಯಂಡ್ ಚಪಾತಿನ ತಿನ್ಲತ್ತೀನಿ. 3 ಚಪಾತಿ ತಿಂತೀನಿ ಡೇ ಒಳಗೆ. ಇವಾಗ ಏನು ಮಾಡ್ಕೊಂಡೀನಿ ಅಂದರೆ ಎಗ್ ಬುರ್ಜಿ ಮಾಡ್ಕೊಂಡೀನಿ ಆ್ಯಂಡ್ ಚಪಾತಿ ಮಾಡ್ಕೊಂಡೀನಿ. ಚಪಾತಿ ಊಟ ಮಾಡ್ಲತ್ತೀನಿ. ಇದೊಂದು ಏನು ಅಂತಂದ್ರೆ, ಇವತ್ತು ಭಾಳ ಹ್ಯಾಪಿ ಇದ್ದೀನಿ ನಾನು. ಯಾಕಂದ್ರೆ ಗಣೇಶಣ್ಣ ಬಂದಾನ ಬ್ಯಾಂಗ್ಳೂರ್ಲಿಂದ. 3 months ಆಯ್ತು, 4 months ಆಯ್ತು. ನನಗೆ ಇದನ್ನೇ ಇಲ್ಲ, ಐಡಿಯಾನೇ ಇಲ್ಲ. ಮೇ ಬಿ 4 months ಆಗಿರ್ಬೋದು. ಯಾಕಂತಂದ್ರೆ ನ್ಯೂ ಇಯರ್ಕಿನ ಮುಂಚೆನೇ ಹೋಗಿದ್ನು. 4 months ಆಯ್ತು. ಸೊ ಹಾಗಾಗಿ ನಾವು ಬಂದಾನ ಮೀಟ್ ಆಗಕ್ಕೆ ಹೋಗ್ಬೇಕು ನನಗೆ, ಅದೇ ಖುಷಿ. ಭಾಳ ಮಂದಿ ಕೇಳತ್ತಿದ್ರು ಯಾಕೆ ನೀವು ಅವ್ರ ಜೊತೆ ವಿಡಿಯೋ ಮಾಡಲಾಗಿರಿ ಏನಾರ ಪ್ರಾಬ್ಲಮ್ ಆಗಿದೆ ಅಂತ. ಸೊ ಏನೋ ಪ್ರಾಬ್ಲಮ್ ಆಗಿಲ್ಲ. ಬೆಂಗಳೂರು ಹೋಗಿದ್ನು. ಸೊ ಆದ ಕಡೆ ನಾವು ವಿಡಿಯೋ ಮಾಡೋಕ್ಕಾಗಿಲ್ಲ. ಅವನದು ನಂದು ಬಾಂಡಿಂಗ್ ಚಲೋ ಐತಿ. ಸೊ ಏನೂ ಪ್ರಾಬ್ಲಮ್ ಬರೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಏನಾದ್ರೂ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹೋಗ್ಬಿಡುತ್ತೆ. ಸೊ ಹಾಗಾಗಿ ಫೈನಲಿ ರೆಡಿಯಾಗಿ ಗೀಸಿಂದ ಹೋಲತ್ತೀನಿ. ನನ್ನ ಔಟ್ಫಿಟ್ ನೋಡಿ ಚಲೋ ಐತಲ್ಲ ಡ್ರೆಸ್. ಆ್ಯಕ್ಚುಲಿ ಈ ಡ್ರೆಸ್ ತೊಗೊಂಡು ಮಿನಿಮಮ್ ಏನಿಲ್ಲ ಅಂತಂದ್ರೆ ಒಂದು 5-6 years ಆಗಿರ್ಬೋದು. ಯಾಕಂತಂದ್ರೆ ನಾನು ಫಸ್ಟ್ ಇಯರ್ ಇದ್ದಾಗ ತೊಗೊಂಡಿದ್ದೆ. PME ಫಸ್ಟ್ ಇಯರ್ ಇತ್ತು. ಅವಾಗ ನಮ್ಮ ಯಾವಾಕಿನ ಒಬ್ಬಾಕಿ ತೊಗೊಂಡಿಲ್ಲ. ಆಕೆಗೆ ನೋಡಿ ನಾ ತೊಗೊಂಡೆ ಚಲೋ ಐತಿ ಅಂತೇಳಿ. ಅದು ಅವಾಗ 1-2 ಸಲ ಇಟ್ಕೊಂಡಾಕಿ ಮತ್ತು ಇವಾಗ ಉಟ್ಕೊಂಡು ನೋಡ್ರಿ ಒಂದು 5-6 ವರ್ಷ ಆದಮೇಲೆ. ಈಗ ದಪ್ಪಾಗಿನಿ, ಬಟ್ ಫಿಟ್ ಅಲ್ಲತ್ತಿತ್ತು. ಆ್ಯಕ್ಚುಲಿ ಎಲ್ಲ ಡ್ರೆಸ್ಗಳು ಫಿಟ್ ಅಲ್ಲತ್ತೋ, ಎಲ್ಲ ಹೊಲಿಗೆ ತೆಗೆದು ಉಟ್ಕೊಳ್ಳೋ ಭಾಳ ಬರ್ಲತ್ತೈತಿ ನನಗೆ. ಅವಾಗ ಬಂದನಂತ ಕೋರಂಟಿ ಹನುಮಂದೇವ್ರಿಗೆ ಹೋಗಮ್ಮ ಅಂತಂದನು. ಸೊ ನಾ ಮಾರ್ನಿಂಗ್ ಎಗ್ ತಿಂದ ಸಲಂದ ಮತ್ತು ನಾನು ತಲೆ ಸ್ನಾನ ಅದು ಇದು ಮಾಡೋಂಗಾಯ್ತು. ತಲೆ ಸ್ನಾನ ಮಾಡೋದ್ರಿಂದ ಏನೂ ಫಾಯ್ದಾ ಇಲ್ಲ. ಬಟ್ ಅದೊಂದು ನಂಬಿಕೆ ಇರ್ತೈತಿಲ್ಲ ದೊಡ್ಡವರು. ಈಗ ಚಿಕನ್ ತಿಂದ್ವಿ, ಮಟನ್ ತಿಂದ್ವಿ ಅಂತಂದ್ರೆ ದೇವ್ರಿಗೆ ಹೋಗಬಾರ್ದು, ತಲೆ ಸ್ನಾನ ಮಾಡಬೇಕು ಅಂತೇಳಿ. ಸೊ ಹಾಗೆ ನಾನು ತಲೆ ಸ್ನಾನ ಮಾಡೀನಿ.
ತಿಂದದ್ದು ಹೊಟ್ಟೆಗೆ ಅದೇನು ಎಲ್ಲಿಗೆ ಹೋಗಂಗಿಲ್ಲ. ಬಟ್ ಅದೊಂದು ವಾಡಿಕೆ, ದೊಡ್ಡವ್ರು ಹೇಳ್ತಾರೆ. ಹಾಂ, ದೊಡ್ಡವ್ರು ಮತ್ತು ಮೀರು ಬರ್ದಲ್ಲ, ಯಾವ್ದು ಮೀರಿದ್ರೂ ಪರವಾಗಿಲ್ಲ, ಇಂಥವೆಲ್ಲ ಮೀರಬಾರ್ದು. ಯಾಕಂದ್ರೆ ಇವೆಲ್ಲ ಇದ್ರಾಗೆಲ್ಲ ನಮ್ಮ ಫೈದಾ ಇರ್ತಾವೆ ಅದಕ್ಕೆ. ಸರಿ ಚಲೋ ಹೋಗಮ್, ಬಿಸಿಲು ಭಾಳ ಆಗೈತಿ. ಅವ ಅನ್ಸಂದು ವೇಟ್ ಮಾಡ್ಲತ್ತಾನ. ಫೈನಲಿ ಕೋರಂಟಿ ಹನುಮನ್ ದೇವ್ರ ಗುಡಿಗೆ ಬಂದಿದ್ದೀವಿ ನೋಡ್ರಿ. ದರ್ಶನ ಮಾಡ್ಕೊಂಡು ಗೇಸಿಂದ ಹೊರಗೆ ಬಂದು ಕುಂತೀವಿ. ನಮ್ಮ ಗಣೇಶನ ಬಿಸಿಲು ಅನ್ನಕತ್ತಿದ್ನ, ಅದೇ ಬಿಸಿಲು ಮತ್ತು ಮುಂದೆ ನಡೆದೇವು. ಹಾಯ್ ಮಾಡು, ಎಲ್ಲರೂ ನಮ್ಮ ಫ್ಯಾನ್ಸ್ ಕೇಳತ್ತಾರೆ ಅಲ್ಲಿ ಗಣೇಶನ ಕಾಣಿಸಲಾಗೇನಂತ ಹೇಳಿ. ಹೌದಿಲ್ಲ ಫ್ರೆಂಡ್ಸ್, ಎಲ್ಲರೂ ಕೇಳಿರಲ್ಲ ನಿಮ್ಮ ಗಣೇಶನ ಎಲ್ಲ ಅಂತ ಹೇಳಿಲ್ಲ. ನಾನು ನೋಡ್ರಿ ಬೆಂಗಳೂರಲ್ಲಿ ಜವಾಬ್ದಾರಿಗಳು ಬಿದ್ದಾವ, ಈಗ ಬಿಟ್ಟು ಹೋಗ. ಏನು ಬದ್ನಿಕಾಯಿ ಜವಾಬ್ದಾರಿ ಇಲ್ಲ, ಸುಮ್ಮನೆ ಏನಾರ ಊರು ಬಿಟ್ಟು ಹೋಗ್ಯಾನ ಮಗ ದುಡಿಬೇಕಂತೇಳಿ. ದುಡಿಬೇಕಿಲ್ಲ, ಡ್ಯೂಟಿ ಮಾಡ್ಲಕ್ಕನು ಅಚ್ಚ ಕನ್ನಡದಾಗ ಅದನ್ನೇ ಅಂತಾರೆ, ಇಂಗ್ಲೀಷ್ ಮಾತು ಯಾರು ಮಾತಾಡ್ತಾರೆ ಇಲ್ಲಿ. ಬಾಸ್ ದರ್ಶನ ಮುಗಿಸ್ಕೊಂಡು ಸೀದಾ ಹೋಗಿದ್ದೆ ಆರ್ಚಿಡ್ ಮಾಲ್. ಅಲ್ಲಿ ಈಸಿ ಬೈ ಒಳಗೆ ನಾನು ಭಾಳ ಶಾಪಿಂಗ್ ಮಾಡಿದೆ. ಅದ್ರಾಗ ಒಂದು 3 ಡ್ರೆಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಅದ್ರಾಗ ಒಂದೊಂದು ಟ್ರಯಲ್ ಮಾಡಿ ನೋಡಿದೆ. ಒಂದು ಗ್ರ್ಯಾಂಡ್ ಆಗಿರೋದು ತೊಗೊಂಡೆ, ಒಂದು ಸಿಂಪಲ್ ಆಗಿರೋದು ತೊಗೊಂಡೆ. ಬಟ್ ಟ್ರಯಲ್ ಮಾಡಿದ ಮಾತ್ರ 3 ಟ್ರಯಲ್ ಮಾಡಿದೆ. ಅದ್ರಾಗ 2 ತೊಗೊಂಡೆ. ಅವು 2 ಬಟ್ಟಿಗೆ 2000 ಆಯಿತು. ಫಸ್ಟ್ ಇದೊಂದು ಟ್ರಯಲ್ ಮಾಡಿದೆ, ಇದು ಭಾಳ ಇಷ್ಟ ಆಯಿತು, ಇದನ್ನು ತೊಗೊಂಡೆ. ಆ್ಯಂಡ್ ಇದನ್ನು ಟ್ರಯಲ್ ಮಾಡಿದೆ, ಇದು ಇಷ್ಟ ಆಗಿತ್ತು ಬಟ್ ತೊಗೊಲಿಲ್ಲ, ನೆಕ್ಸ್ಟ್ ಟೈಮ್ ನೋಡೋಣ ಅಂತೇಳಿ. ಅದ್ರ ಜೊತೆ ಇದೊಂದು ಟ್ರಯಲ್ ಮಾಡಿದೆ, ಇದು ತೊಗೊಂಡಿನಿ, ಭಾಳ ಇಷ್ಟ ಆಗಿದೆ ಅಂತೇಳಿ. ಅದಾದ್ಮೇಲೆ ಶಾಪಿಂಗ್ ಮುಗಿಸ್ಕೊಂಡು ಹೊರಗೆ ನಡೆದೆ ನೋಡಿ. ಆರ್ಚಿಡ್ ಮಾಲಿಗೆ ಬಂದ ಇಷ್ಟು 2000 ರೂಪಾಯಿ ಶಾಪಿಂಗ್ ಮಾಡಿದೆ, ಮುಂಡ ಮುಚ್ಕೊಂಡು. 2000 ಕೊಡು ಅಟೆನ್ಷನ್ ಕೊಡು. ಏನದು ಹೋ ಗಾಯ್ಸ್, ಜಸ್ಟ್ ಹೀಗೆ ಬಂದೀನಿ ಶಾಪಿಂಗ್. ದಿಮ್ ಹತ್ತಿ ಹೋಯ್ತು ನಾವು. 39 ಡಿಗ್ರಿ ಅದ ರೀ ಕಲಬುರ್ಗಿ ಒಳಗೆ, ಟೆಂಪ್ರೇಚರ್ 39 ಅದ. ಇಂಥ ಬಿಸಿಲಿಗೆ ಎಲ್ಲರೂ ಸತ್ತು ಹೋಗಪ್ಪಿ. ಅದಕ್ಕೆ ನನ್ನ ಕೈಲಿ ಓಡಾಡೋಕ್ಕಾಗಲ್ಲಪ್ಪ. ಯಪ್ಪ ನನಗೆ ಮನೆಗೆ ಬಿಟ್ಟು ಬಿಡು ಅಂತದ. ಮನೆ ನನಗೆ ಬಿಟ್ಟು ಅವ ನನ್ನ ಗಾಡಿ ತೊಗೊಂಡು ಹೋಗೇನಿ, ಸಂಜೆಗೆ ತಂದು ಕೊಡ್ತೀನಿ ಅಂಥೇಳಿ. ಏನು ಬಿಸಿಲು ರೀ ಅವನು. ಈ ಮನೆ ಒಳಗೆ ಬಂದ ತಕ್ಷಣ ಇದು ಜಾತ್ರೆ ಬೇರೆ ಹಿಂಗೆ ಬಿದ್ದೈತಿ, ಇದನ್ನು ತೆಗೆದಿಡಬೇಕು. ಕರ್ಮ ಐತು ಬಾ ದೇವರೇ, ಏನು ಮಾಡಬೇಕು, ಏನು ಮಾಡೋಪ್ಲಿಲ್ಲ. ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಂಡು ಆಮೇಲೆ ಬೇಕಾದ್ರೆ ಫ್ಯಾನ್ ಹಾಕಿಲ್ಲ ನೋಡ, ವಿಶ್ರಾಂತಿಯನ್ನು ತೆಗೆದುಕೊಂಡು ಆಮೇಲೆ ಕೆಲಸ ಮಾಡುವ. ಹೌದು, ಈಗ ಆಗಂಗಿಲ್ಲ. ಫುಲ್ಲು ಸ್ವೆಟ್ಟಿಂಗ್ ಆಗೈತಿ, ಸುಸ್ತಾಗೈತಿ, ಮಕ್ಕೊಂಡ್ಬಿಡ್ತೀನಿ ಫ್ಯಾನಿನ ಗಾಳಿಗೆ ತಣ್ಣಗೆ. ಗಾಯ್ಸ್ ಸಾರಿ ಹೇ ಫ್ರೆಂಡ್ಸ್, ನಾ ಹೇಳಿಲ್ಲ, ಅದು ಯೂಟ್ಯೂಬ್ ಲಾಗ್ಗಳನ್ನ ನೋಡ್ತೀವಲ್ಲ, ನೋಡಿ ಇಲ್ಲಿಂದ ಆ ಲಾಗರ್ಸ್ ಏನು ಗಾಯ್ಸ್ ಅದ್ರ. ಸೊ ಅದನ್ನೇ ಬರ್ತದೆ ನನ್ನ ಬಾಯಿಗೆ. ನಾ ಮಲ್ಕೊಳಕ್ಕೆ ಆಗಿಲ್ಲ, ನಿದ್ದೆ ಬರಾಗತ್ತಿಲ್ಲ ಅಂತ ಹೇಳಿಗಿಸಿಂದ ಎದ್ದು ಸ್ವಲ್ಪ ಎಲ್ಲ ಆ ಕಡೆ ಈ ಕಡೆ ಬಿಸಾಡಿದ್ವಲ್ಲ ಲಗೇಜ್ಗಳೆಲ್ಲ ತೆಗೆದಿಗಿಸಿಂದ ಇಟ್ಟ ತಕ್ಷಣ ನನ್ನ ಗಾಡಿ ತೊಗೊಂಡು ಹೋಗಿದ್ನಲ್ಲ ಗಣೇಶನ ಬಂದ್ಮೇಲೆ ಮತ್ತೆ ಅವನಿಗೆ ಮನೆಗೆ ಕರ್ಕೊಂಡೋಗಿ ಅಲ್ಲಿಂದ ಬೇರೆ ಕಡೆಗೆ ಅವ್ರ ಮನೆ ಐತಿ, ಅವ್ರ ಸಿಸ್ಟರ್ ಇದ್ರಂತ್ರ ಅವ್ರ ಸಿಸ್ಟರಿಗೆ ಕರ್ಕೊಂಡು ಹೋಗೋದಿತ್ತಂತ. ಸೊ ಹಾಗಾಗಿ ಅಲ್ಲಿಗೆ ಹೋಗಿ ಅವ್ರ ಮನೆಯಾಗ ಮತ್ತು ತಣ್ಣೀರು ಕೊಟ್ಟರು. ಆ್ಯಂಡ್ ಶರ್ಬತ್ ಮಾಡಿ ಕೊಟ್ಟಗೇಸಿಂದ ಅತಿಥಿ ದೇವೋಭವ ಅಂತೇಳಿ ಅತಿಥಿ ಸತ್ಕಾರ ಮಾಡ್ದಂಗೆ ಮಾಡಿದ್ರು. ನನಗೆ ಮಕ್ಕಳು ಖುಷಿ ಆಯ್ತು ಅವ್ರ ಮನ್ಯಾಗ. ಮತ್ತೊಂದ್ಸಲ ಬರ್ರಿ ಯಾವಾಗಾರ ಅಂತಂದ್ರೆ ಇನ್ನೂ ಖುಷಿ ಆಯ್ತು ನನಗೆ. ಹಿಂಗೆ ತಣ್ಣಗೆ ನೀರು ತಣ್ಣಗೆ ಶರ್ಬತ್ತೆಲ್ಲ ಕುಂತೆಲ್ಲ ಮಾಡ್ಕೊಡ್ತಾರಂದ್ರೆ ಯಾರು ಹೋಗಲ್ಲ ಹೇಳ್ರಿ. ಸೊ ಹಾಗಾಗಿ ಆಯ್ತು ರೀ ಬರ್ತೀನಿ ಆಂಟಿ ಅಂತೇಳಿ ಅವನಿಗೆ ಅಲ್ಲಿ ಬಿಟ್ಟು ಬಂದೆ. ನಾಳೆಗೆ ಇವಾಗ ಊರಿಗೆ ಹೋಗ್ತಾನೆ, ನಾಳೆಗೆ ನಾನು ಹೋಗ್ಬೇಕು ಮ್ಯಾರೇಜ್ಗೆ. ಸೊ ಹಾಗಾಗಿ ಅವನಿಗೆ ಬಿಟ್ಟು ಬಂದ. ನಮ್ಮ ಕಡೆಗೆ ವಾತಾವರಣ ಹೆಂಗದ ಅಂತಂದ್ರೆ ಕಾಣಿಸಾಕತ್ತಿರ್ಬೇಕು ನೀವು, ಮಿಂಚಾಗತ್ತೈತಿ ನೋಡ್ರಿ, ಮಿಂಚೋದು ಗುಡುಗೋದು ಎಲ್ಲ ಚಾಲು ಆಗೈತಿ, ಮಳೆ ಐತಿ. ನನಗೆ ಅಲ್ಲಿಂದ ಬರೋಷ್ಟೊತ್ತಿಗೆ ಅದ್ಯಾವುದು ಇದು ಅಂತಾರಪ್ಪ ಅದಕ್ಕೆ, ಹೈವೇ ಹುಮ್ನಾಬಾದ್ ರೋಡ್ ಕ್ರಾಸ್, ಹುಮ್ನಾಬಾದ್ ಕ್ರಾಸ್, ಅಲ್ಲಿಂದ ಈಗ ಇಲ್ಲಿವರೆಗೆ ಬರೋಷ್ಟೊತ್ತಿಗೆ 1 ಅವರ್ ತೊಗೊಂಡಿತ್ತು. ಯಾಕಂದ್ರೆ ಟ್ರಾಫಿಕ್ ಅಷ್ಟಿತ್ತು ಹೈವೇ ಒಳಗೆ. ಎಲ್ಲಿ ಮಳೆ ಸಿಕ್ಕಾಕೊಂತೀನಿ ನಾನು ಅಂದ್ಕೊಂಡಿದ್ದೆ, ಬಟ್ ಅಲ್ಲಿ ಮಳೆ ಆಗೈತೆ, ಬಟ್ ನಾನು ಸಿಕ್ಕಾಕೊಂಡಿಲ್ಲ. ಬಂದ ತಕ್ಷಣ ನೋಡ್ರಿ ಎಷ್ಟು ಗಾಳಿ ಇದ್ದೈತಿ. ಈ ಕಡೆಗೂ ಮಳೆ ಆಗೈತಿ, ನಾ ಇರ್ಲಿಲ್ಲಲ್ಲ ಅಲ್ಲಿದ್ದ. ಈಗ ನಾ ಬಂದೀನಿ, ಈಗ ಅಲ್ಲಿ ಮಳೆ ನಡೆದೈತಂತ. ಇಲ್ಲಿ ಬರೀ ಗುಡುಗು ಸಿಡ್ಲು ಗಾಳಿ ಇದು ನಡೆದೈತಿ. ಏನು ತಣ್ಣಗೈತಿ ಗಾಳಿ, ಮನಸ್ಸಿಗೆ ತಂಬರ್ಸಕತ್ತೈತ, ಒಳಗೆ ಕುದೂಸಾಕತೈತಿ. ಗಾಳಿ ಸೌಂಡ್ ಬರ್ತಿರ್ಬೇಕು ನೀವು. ಸಖತ್ ಇದು ಮಾಡತೈತಿ. ಸೋನಿ ಬಿಟ್ಟು ಬಂದಿನಿ, ನಾಳೆ ನಾ ಹೋಗ್ಬೇಕು ಮ್ಯಾರೇಜ್ಗೆ. ಇವಾಗ ಸದ್ಯಕ್ಕೆ ಟೈಮ್ ಆಗೈತಿ. ಅಡುಗೆ ಏನು ಮಾಡಂಗಿಲ್ಲ, 2 ಚಪಾತಿ ಮುಂಜಾನೆ ಮಾಡಿದ್ನಲ್ಲ ಅದೇ ಐತಿ, ಸ್ವಲ್ಪ ಪಲ್ಯ ಐತಿ, ಅದನ್ನು ಬಿಸಿ ಮಾಡಿ ಗೀಸಿನ ಅಷ್ಟೇ. ಮತ್ತು ಡ್ಯೂಟಿಗೆ ಹೋಗ್ಬೇಕು ಈಗ 8 ಗಂಟೆಗೆ.